ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ ವಾಹಿನಿ. ನಮ್ಮ ಈ ವಾಹಿನಿಯ ಆರಂಭದಲ್ಲೇ ನಾವು ಒಂದು ಸಂಚಿಕೆಯಲ್ಲಿ ನಿಮಗೆ ಹೇಳಿದ್ದೀವಿ, ಗ್ಲೋಬಲ್ ಕನ್ನಡ ಮೀಡಿಯಾ ಎನ್ನುವ ಹೆಸರಿಗೆ ತಕ್ಕಂತೆ ನಾವು ವಿಶ್ವದಾದ್ಯಂತ ಜನರನ್ನು ರಂಜಿಸಿರುವಂಥ ಚಲನಚಿತ್ರಗಳು, ಕಲಾವಿದರು, ಹಾಡುಗಳು, ಚಿತ್ರಗಳು ಇವೆಲ್ಲದರ ಬಗೆಗೆ ಅಪೂರ್ವವಾದ ಮಾಹಿತಿಯನ್ನು ನಿಮಗೆ ತಂದು ಉಣಬಡಿಸ್ತೀವಿ ಅಂತ ಅಂಥದ್ದೇ ಒಂದು ಸಂಚಿಕೆಯನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕೆಲವು ದಿನಗಳ ಹಿಂದೆ ನಮ್ಮ ವಾಹಿನಿಯಲ್ಲಿ ದೇಶ ಕಂಡ ಒಬ್ಬ ಸಮರ್ಥ ಚಿತ್ರ ಸಾಹಿತಿ ಶೈಲೇಂದ್ರ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನೀವೆಲ್ಲರೂ ನೋಡಿದ್ದೀರಿ. ತೀಸರಿ ಕಸಮ್ ಚಿತ್ರವನ್ನು ನಿರ್ಮಾಣ ಮಾಡಿ ಕೈ ಸುಟ್ಟುಕೊಂಡು ಅವರು ತಮ್ಮ ಜೀವಕ್ಕೆ ಒಂದು ಸಂಚಕಾರವನ್ನು ತಂದುಕೊಂಡಂಥ ಹೃದಯ ವಿದ್ರಾವಕ ಘಟನೆಯನ್ನು ಆ ಒಂದು ಸಂಚಿಕೆಯಲ್ಲಿ ವಿವರಿಸಿದ್ದು. ಈ ಸಂಚಿಕೆಯಲ್ಲಿ ಆ ಚಿತ್ರದ ಎರಡು ಸುಂದರವಾದ ಹಾಡುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡಿ, ತೀಸರಿ ಕಸಮ್ ಚಿತ್ರ ಬಿಡುಗಡೆಯಾಗಿದ್ದು 1966ರಲ್ಲಿ. ಅಂದರೆ ನನಗೆ ಆಗ ಕೇವಲ 11 ವರ್ಷಗಳು. ಆ ವಯಸ್ಸಿನಲ್ಲೇ ಈ ಹಾಡುಗಳನ್ನು ನಾನು ಕೇಳ್ಕೊತಾ ಬಂದೆ. ನಮ್ಮೂರಿನಲ್ಲಿ ಅಮೀರ್ ಸಾಹೇಬರು ಅಂತ ಒಬ್ಬರು ಮೈಕ್ ಸೆಟ್ ಇಟ್ಟಿದ್ದರು. ನಮ್ಮ ಮಲೆನಾಡಿನಲ್ಲಿ ಮೈಕ್ ಸೆಟ್ ಆಗಲಿ ಅಥವಾ ಮಳೆಗಾಲಕ್ಕೆ ಮುನ್ನ ಬರುವ ಸಿನಿಮಾ ಟೂರಿಂಗ್ ಟಾಕೀಸ್ಗಳಾಗಲಿ, ಆ ಪ್ರೊಜೆಕ್ಟರ್ಗಳನ್ನು, ಆ ಸೌಂಡ್ ಸಿಸ್ಟಮನ್ನು, ಇದೆಲ್ಲವನ್ನು ಸಕ್ರಿಯವಾಗಿ ಇಡೋದಕ್ಕೋಸ್ಕರ ಪ್ರತಿದಿನ ಅದನ್ನು ಚಾಲನೆ ಮಾಡಬೇಕಾಗತ್ತೆ. ಹಾಗಾಗಿ ಅವರು ಪ್ರತಿದಿನ ಸಂಜೆ ಗ್ರಾಮೋಫೋನ್ನಲ್ಲಿ ಹಾಡುಗಳನ್ನು ಹಾಕ್ತಾಯಿದ್ರು. ನಮ್ಮ ಊರು ಎಷ್ಟು ಚಿಕ್ಕದು ಅಂದರೆ ಅವರು ಹಾಕುವಂಥ ಆ ಗ್ರಾಮೋಫೋನ್ ಹಾಡುಗಳು ಇಡೀ ಊರಿಗೆ ಕೇಳಿಸ್ತಾ ಇತ್ತು. ಹಾಗಾಗಿ ಅಯಾಚಿತವಾಗಿ ನಮಗೆ ಆ ಸುಂದರವಾದ ಹಾಡುಗಳನ್ನು ಕೇಳಿಸಿಕೊಳ್ಳುವಂಥ ಒಂದು ಅದೃಷ್ಟ ಸಿಕ್ಕಿತ್ತು. ಜೊತೆಗೆ ಕೇಳ್ತಾ ಕೇಳ್ತಾ ನಮಗೆ ಅದು ಬೈಹಾರ್ಟ್ ಆಗ್ತಾ ಹೋಯಿತು. ಆದರೆ ಈಗ ನಾನು ನಿಮಗೆ ಹೇಳಲಿರುವ ಹಾಡುಗಳ ಅರ್ಥ ಖಂಡಿತವಾಗಿಯೂ ಆ ವಯಸ್ಸಿನಲ್ಲಿ ಗೊತ್ತಿರೋದಕ್ಕೆ ಸಾಧ್ಯವೇ ಇಲ್ಲ. ಮುಂದೆ ನಾವು ಬೆಳೀತಾ ಹೋದಾಗೆ ಈ ಹಾಡುಗಳ ಅರ್ಥ ಏನು ಅಂತ ತಿಳ್ಕೊಳ್ಳೋದಕ್ಕೆ ಹೋದಾಗ, ಆ ಅರ್ಥವನ್ನು ತಿಳ್ಕೊಂಡಾಗ ನಮಗೆ ಆದಂಥ ಆನಂದಾನುಭವವನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಹೇಳಿ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲನೇ ಹಾಡು, ತೀಸರಿ ಕಸಮ್ ಚಿತ್ರದ ನಾಯಕ ರಾಜ್ ಕಪೂರ್ ಅವರು ಎತ್ತಿನ ಗಾಡಿಯಲ್ಲಿ ಬರುವಾಗ ವಹಿದಾ ರೆಹಮಾನ್ ಅವರನ್ನು, ಅಂದರೆ ತಮ್ಮ ಪ್ರೇಮಿಯನ್ನು ಕುರಿತು ಹಾಡುವಂಥ ಒಂದು ಹಾಡು. ಮುಖೇಶ್ ಅವರು ಆ ಹಾಡನ್ನು ಹಾಡಿದ್ದಾರೆ, ಶೈಲೇಂದ್ರ ಅವರೇ ಅದರ ರಚನೆಯನ್ನು ಮಾಡಿದ್ದಾರೆ. ಸಜನ್ ರೇ ಝೂಟ್ ಮತ್ ಬೋಲೋ, खुदा के पास जाना है, न हाथी है न घोड़ा है, वहाँ पैदल ही जाना है, सजन रे झूठ मत बोलो. ಪ್ರೇಮಿಗೆ ನೀನು ಸುಳ್ಳು ಹೇಳಬೇಡ, ಯಾಕೆಂದರೆ ನಾವು ಕೊನೆಯದಾಗಿ ಭಗವಂತನ ಹತ್ರ ಹೋಗಲೇಬೇಕು. ಆದ್ದರಿಂದ ಇಲ್ಲಿ ಸುಳ್ಳು ಹೇಳಿ ಹೋಗಿ ಅಲ್ಲಿ ಜಯಿಸ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಭಗವಂತನ ಹತ್ರ ಹೋಗಬೇಕಾದ್ರೆ ನಮಗೆ ಅಲ್ಲಿ ಆನೆ, ಕುದುರೆ ಯಾವುದೂ ಸಿಕ್ಕೋದಿಲ್ಲ. ಆ ಜಾಗಕ್ಕೆ ನಾವು ನಡ್ಕೊಂಡೇ ಹೋಗಬೇಕು ಅಂತ ಜೀವನದ ತತ್ವವನ್ನು ಸಾರುವಂಥ ಹಾಡಿದು. तुम्हारे महल चौबारे यहीं रह जाएंगे सारे, तुम्हारे महल चौबारे यहीं रह जाएंगे सारे, अकड़ किस बात की प्यारे, अकड़ किस बात की प्यारे, ये सर फिर भी झुकाना है, सजन रे झूठ मत बोलो. ಇಲ್ಲಿ ತುಮ್ಹಾರೆ ಮೆಹಲ್ ಚೌಬಾರೆ ಅಂದರೆ ನೀನು ಕಟ್ಟಿರುವಂಥ ಬಂಗಲೆಯಾಗಲಿ, ಅರಮನೆಯಾಗಲಿ, ಅಥವಾ ಅದರ ತಲೆಯಲ್ಲಿ ನೀನು ಕಟ್ಟಿರುವಂಥ ಒಂದು ಬುರುಜು, ಅದನ್ನು ಚೌಬಾರೆ ಅಂತಾರೆ. ಅದಾಗಲಿ ಯಾವುದು ಇಲ್ಲೇ ಉಳಿಯುತ್ತೆ ಹೊರತು ನಿನ್ನ ಜೊತೆಯಲ್ಲಿ ಬರೋದಿಲ್ಲ. ಅಂದರೆ ನೀನು ಸಾಯುವಾಗ ಇದು ಯಾವುದನ್ನು ತೊಗೊಂಡು ಹೋಗೋಕ್ಕಾಗಲ್ಲ. ಹಾಗಿರುವಾಗ ನಿನಗೆ ಯಾಕಪ್ಪ ಅಹಂಕಾರ? ನೀನು ಏನೇ ಅಹಂಕಾರ ಪಟ್ಟರೂ ಕೊನೆಗೆ ನೀನು ತಲೆ ತಗ್ಗಿಸಲೇಬೇಕಾಗತ್ತೆ ಅನ್ನುವ ತತ್ವವನ್ನು ಈ ಚರಣದಲ್ಲಿ ಹೇಳ್ತಾರೆ. भला कीजिए भला होगा, बुरा कीजिए बुरा होगा, भला कीजिए भला होगा, बुरा कीजिए बुरा होगा, बही लिख लिख के क्या होगा, बही लिख लिख के क्या होगा, यहीं सब कुछ चुकाना है, सजन रे झूठ मत बोलो. ನೋಡಿ, ಎಲ್ಲ ತತ್ವಜ್ಞಾನಿಗಳು ಹೇಳ್ತಾರೆ, ನೀನು ಒಳ್ಳೇದು ಮಾಡಿದ್ರೆ ನಿನಗೆ ಒಳ್ಳೇದಾಗತ್ತೆ, ನೀನು ಕೆಟ್ಟದ್ದು ಮಾಡಿದ್ರೆ ನಿನಗೆ ಕೆಟ್ಟದಾಗತ್ತೆ ಅಂತ. ಇದನ್ನೇ ನಾವು ಬರ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಇದೆಲ್ಲವೂ ಒಂದು ರೀತಿಯಲ್ಲಿ ಒಣ ವೇದಾಂತ. ಯಾಕೆಂದರೆ ಕೊನೆಗೆ ನೀನು ಎಲ್ಲವನ್ನ ಇಲ್ಲಿಯೇ ಮುಗಿಸಿ ಹೋಗಬೇಕಾಗತ್ತೆ. ನೀನು ಒಳ್ಳೇದು ಮಾಡಿರಲಿ ಕೆಟ್ಟದ್ದು ಮಾಡಿರಲಿ ಎಲ್ಲವನ್ನ ಇಲ್ಲಿಯೇ ಚುಕ್ತ ಮಾಡಿ ಹೋಗಬೇಕಾಗತ್ತೆ. ಅಲ್ಲಿಗೆ ತೊಗೊಂಡು ಹೋಗೋದು ಏನೂ ಇಲ್ಲ.
लड़कपन खेल में खोया जवानी नींद बरसोया, लड़कपन खेल में खोया जवानी नींद बरसोया, बुढ़ापा देख कर रोया, बुढ़ापा देख कर रोया, वही किस्सा पुराना है सजन रे झूठ मत बोलो. ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಬಾಲ್ಯವನ್ನು ನಾವು ಆಡಾಡ್ಕೊಂಡು ಕಳೆದು ಬಿಡ್ತೀವಿ. ಲಡಕಪನ್ ಖೇಲ್ ಮೇ ಖೋಯ ಅಂದರೆ ನಮ್ಮ ಬಾಲ್ಯ ಆಟ ಆಡ್ಕೊಂಡೇ ಕಳೆದು ಹೋಯಿತು. ಜವಾನಿ ನೀಂದ್ ಬರ್ಸೋಯ ಅಂದರೆ ಯೌವನದಲ್ಲಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ವು. ಆದರೆ ಈಗ ವೃದ್ಧಾಪ್ಯ ಬಂದಿದೆಯಲ್ಲ, ಈಗ ಕೂತ್ಕೊಂಡು ಯೋಚನೆ ಮಾಡ್ತೀವಿ, ನಾನು ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು, ಅದನ್ನು ಸಾಧಿಸಬೇಕಿತ್ತು, ಇದನ್ನು ಸಾಧಿಸಬೇಕಿತ್ತು ಅಂತ. ಮತ್ತೆ ಮತ್ತೆ ಅದೇ ಹಳೆಯ ಕಥೆಯನ್ನು ಹೇಳಿ ಏನು ಪ್ರಯೋಜನ? ಇರುವಾಗ ನಾವು ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿತ್ತು. ಎಷ್ಟು ಸುಂದರವಾದ ಹಾಡು. ಬದುಕಿನ ಸತ್ಯವನ್ನು ಬಹಳ ಸರಳವಾದ ಪದಗಳಲ್ಲಿ ಶೈಲೇಂದ್ರ ಅವರು ಕಟ್ಟಿಕೊಟ್ಟಂಥ ಒಂದು ಹಾಡು. ಚಿತ್ರದಲ್ಲಿ ಈ ಹಾಡು ಕೂಡ ಅದ್ಭುತವಾಗಿ ಬಳಕೆಯಾಗಿದೆ. ಆದರೆ ಇಂಥದ್ದೊಂದು ಸುಂದರವಾದ ಹಾಡನ್ನು ಬರೆದು ತಮ್ಮದೇ ಹಣದಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಿ ಅದನ್ನು ಜನಕ್ಕೆ ತಲುಪಿಸಿ ಇವತ್ತಿಗೂ ಆ ಚಿತ್ರವನ್ನು, ಆ ಹಾಡುಗಳನ್ನು ನಾವು ನೆನೆಸಿಕೊಳ್ಳುವ ಹಾಗೆ ಮಾಡಿದಂಥ ಶೈಲೇಂದ್ರ ಅವರಿಗೆ ಆ ಚಿತ್ರ ಮರಣವನ್ನು ತಂದಿದ್ದು ಒಂದು ದುರಂತ. ಪ್ರತಿಯೊಂದು ಭಾಷೆಯಲ್ಲೂ ಜನ ದಶಕಗಳು ಕಳೆದರೂ ಮರಿದೇ ಇರುವಂಥ ನೂರಾರು ಹಾಡುಗಳು ಸಿಗ್ತವೆ. ನಮ್ಮ ಕನ್ನಡದಲ್ಲಿ ಇವತ್ತಿಗೂ ನೀವು ಯಾವುದೇ ಒಂದು ಆರ್ಕೆಸ್ಟ್ರಾ ಕೇಳ್ತಾ ಇದ್ದರೆ ಕೊನೆಯಲ್ಲಿ ಸತ್ಯ ಹರಿಶ್ಚಂದ್ರ ಚಿತ್ರದ ಕುಲದಲ್ಲಿ ಕೀಳು ಯಾವುದೋ ಹಾಡನ್ನು ಹಾಡಿಯೇ ಹಾಡ್ತಾರೆ. ಜೊತೆಗೆ ಪ್ರೇಕ್ಷಕರು ಸೇರಿದಂತೆ ಎಲ್ಲರೂ ಅದಕ್ಕೆ ಕುಣಿಯೋದು ಸಹ ಸಹಜವಾದ ಒಂದು ಕ್ರಿಯೆ. ಅಂಥದ್ದೇ ಒಂದು ಹಾಡು ಈ ಚಿತ್ರದಲ್ಲಿ ಬಳಕೆಯಾಗಿದೆ. ಕೇಳೋದಕ್ಕೆ ಒಂದು ಜಾನಪದ ಗೀತೆ ಅಂತ ಅನಿಸುತ್ತೆ. ಈ ಹಾಡನ್ನು ಬರೆದವರು ಸಹ ಶೈಲೇಂದ್ರ ಅವರು. ಇದನ್ನು ಬರೆಯೋದಕ್ಕೆ ಅವರಿಗೆ ಸ್ಫೂರ್ತಿ ಏನಪ್ಪ ಅಂದರೆ, ಅವರು ಬಿಹಾರದ ಹಳ್ಳಿಗಳಲ್ಲಿದ್ದಾಗ ಜೊತೆಗೆ ದಲಿತ ಸಮುದಾಯದಿಂದ ಬಂದು ಬಡತನವನ್ನು ಅನುಭವಿಸಿದ್ದರಿಂದ ಬಡವರ ಬದುಕನ್ನು ಹತ್ತಿರದಿಂದ ನೋಡಿರ್ತಾರೆ. ಹಾಗಾಗಿ ಈ ಚಿತ್ರಕ್ಕಾಗಿ ಒಂದು ಅದ್ಭುತವಾದ ಹಾಡನ್ನು ಬರೀತಾರೆ. ಶಂಕರ್ ಜೈಕಿಶನ್ ಅವರು ತಮ್ಮ ಚಿತ್ರ ಜೀವನದಲ್ಲಿಯೇ ಒಂದು ಅಪರೂಪದ ಸಂಯೋಜನೆಯನ್ನು ಈ ಹಾಡಿಗಾಗಿ ಮಾಡ್ತಾರೆ. ಹಾಡನ್ನು ಚರಿತ್ರ ಗಾಯಕ ಮನ್ನಾಡೆಯವರು ಅಷ್ಟೇ ಸುಂದರವಾಗಿ ಹಾಡ್ತಾರೆ. ಚಲತ ಮುಸಾಫಿರ್ ಮೊಹಲಿಯಾ ರೇ ಪಿಂಜರೆ ವಾಲಿ ಮುನಿಯಾ, ಚಲತ ಮುಸಾಫಿರ್ ಮೊಹಲಿಯಾ ರೇ ಪಿಂಜಡೆ ವಾಲಿ ಮುನಿಯಾ, ಉड़ उड़ ಬೇಟೆ ಹಲವಯ್ಯಾ ದುಕನಿಯಾ, उड़ उड़ ಬೇಟೆ ಹಲವಯ್ಯಾ ದುಕನಿಯಾ, ರಾಮ ಬರ್ಫಿ ಕಾ ಹರ್ ರಸ್ ಪಿಹಿಲಿಯಾ ರೇ ಪಿಂಜಡೆ ವಾಲಿ ಮುನಿಯಾ, ಚಲತ ಮುಸಾಫಿರ್ ಮೊಹಲಿಯಾ ರೇ ಪಿಂಜಡೆ ವಾಲಿ ಮುನಿಯಾ. ಒಂದು ಸಮೂಹ ಗೀತೆ. ಕೇಳುಗರಿಗೆ ಯಾವುದೋ ಜಾನಪದ ಗೀತೆ ಅಂತ ಅನಿಸುತ್ತೆ. ಆವತ್ತಿನ ಕಾಲಕ್ಕೆ ಇವತ್ತಿನ ಹಾಗೆ ಗೂಗಲ್ ಆಗಲಿ, ವಿಕಿಪೀಡಿಯಾ ಆಗಲಿ, ಚಿತ್ರಗಳ ಹಾಡುಗಳ ಸಾಹಿತ್ಯದ ಬಗ್ಗೆ, ಅದರ ಮೂಲದ ಬಗ್ಗೆ ಅತಿಯಾದ ಒಂದು ಮಾಹಿತಿಯಾಗಲಿ ಸುಲಭ ಸಾಧ್ಯದಲ್ಲಿ ನಮಗೆ ಸಿಗ್ತಾ ಇರಲಿಲ್ಲ. ಆ ದಿನಗಳಲ್ಲಿ ಎಷ್ಟೋ ಜನ ಸಂಗೀತ ಪಂಡಿತರು ಸಹ ಇದು ಯಾವುದೋ ಪ್ರದೇಶದ ಒಂದು ಜಾನಪದ ಗೀತೆ ಅಂತ ಅಂದ್ಕೊಂಡಿದ್ರಂತೆ. ಆದರೆ ಆಮೇಲೆ ಪತ್ರಿಕೆಗಳಿಗೆ ಶೈಲೇಂದ್ರ ಅವರೇ ಹೇಳ್ತಾರೆ, ಇದು ಯಾವುದೇ ಜಾನಪದ ಗೀತೆ ಅಲ್ಲ, ಆದರೆ ನಾನು ನನ್ನ ಬದುಕಿನಲ್ಲಿ ನೋಡಿದಂಥ ಕೇಳಿದಂಥ ಅನೇಕ ಜಾನಪದ ಗೀತೆಗಳ ಪ್ರಭಾವ ಈ ಗೀತೆಯ ಮೇಲೆ ಇದೆ. ಈ ಚಿತ್ರದ ಸನ್ನಿವೇಶಕ್ಕೆ ಹೊಂದಿಕೆ ಆಗುತ್ತೆ ಅನ್ನುವ ಕಾರಣಕ್ಕೆ ಆ ಹಾಡನ್ನು ನಾನು ಬರೆದೆ ಅಂತ. ನೋಡಿ, ಈ ಚಿತ್ರದಲ್ಲಿ ನಾಯಕ ರಾಜ್ ಕಪೂರ್ ಅವರು ಒಬ್ಬ ಎತ್ತಿನ ಗಾಡಿಯನ್ನು ಓಡಿಸುವಂಥ ಬಡ ಯುವಕ. ಅಂಥದ್ದೇ ಜನರು ಗಾಡಿಯನ್ನು ಓಡಿಸಿ ಸುಸ್ತಾದಾಗ ಒಂದು ಜಾಗದಲ್ಲಿ ಗಾಡಿಗಳನ್ನೆಲ್ಲ ಇಳುಕಿ ಅಲ್ಲಿ ಆ ಎತ್ತುಗಳನ್ನೆಲ್ಲ ಕಟ್ಟಿ ಹಾಕಿ ಒಂದು ಕಡೆ ಸಂಭ್ರಮದಿಂದ ಹಾಡು ಹೇಳ್ತಾ ಕಾಲ ಕಳೀತಾರೆ. ಅಂಥ ಒಂದು ಸಂದರ್ಭದಲ್ಲಿ ಬಳಕೆಯಾಗಿರುವಂಥ ಒಂದು ಹಾಡಿದು. ಗ್ರಾಮೀಣ ಶೈಲಿಯಲ್ಲಿರುವ, ಅಂದರೆ ಜಾನಪದ ಶೈಲಿಯಲ್ಲಿರುವ ಈ ಹಾಡಿನಲ್ಲಿ ಚಲತ ಮುಸಾಫಿರ್ ಅಂದರೆ ಚಲಿಸುವ ಒಬ್ಬ ಯಾತ್ರಿಕ ಅಂತ. ಇಲ್ಲಿ ಚಲಿಸುವ ಯಾತ್ರಿಕ ಯಾರಪ್ಪ ಅಂದರೆ ಚಿತ್ರದ ನಾಯಕ ರಾಜ್ ಕಪೂರ್. ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಕೆಲಸಗಳಿಗೆ ನಿಯುಕ್ತಿಯಾಗಿ 3 ಬಾರಿ ಆತ ಪ್ರತಿಜ್ಞೆಯನ್ನು ಕೈಗೊಳ್ಳಬೇಕಾಗಿ ಬಂದಂಥ ಒಂದು ಕಥೆಯೇ ತೀಸರಿ ಕಸಮ್. ಆ ಕಥೆಯನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಇಲ್ಲಿ ನೌಟಂಕಿ ಕಲಾವಿದೆ ಹೀರಾಬಾಯಿಯನ್ನು ತನ್ನ ಎತ್ತಿನ ಗಾಡಿಯಲ್ಲಿ ಕೂರಿಸ್ಕೊಂಡು ಬರುವಾಗ ಒಂದು ಜಾಗದಲ್ಲಿ ಆ ಗಾಡಿಯನ್ನು ನಿಲ್ಲಿಸಿ ಅಲ್ಲಿ ತನ್ನ ಸಂಗಡಿಗರೆಲ್ಲ ಹೇಳ್ತಾ ಇದ್ದಂಥ ಈ ಹಾಡಿನ ಮಧ್ಯದಲ್ಲಿ ತಾನೂ ಸಹ ಒಂದು
ಕಾಂಜರವನ್ನು ಬಾರಿಸ್ತಾ ಹೋಗಿ ಸೇರ್ಕೋತಾನೆ. ಅಂದರೆ ರಾಜ್ ಕಪೂರ್ ಅವರು ಈ ಹಾಡಿನಲ್ಲಿದ್ದಾರೆ. ಈ ಹಾಡನ್ನು ಚಿತ್ರದಲ್ಲಿ ಹಾಡೋದು ಒಬ್ಬ ಸಹನಟ. ರಾಜ್ ಕಪೂರ್ ಅವರು ಇಲ್ಲಿ ಆ ಎಲ್ಲ ಸಾಮಾನ್ಯ ಜನರ ರೀತಿಯಲ್ಲಿಯೇ ಕೂತು ಆ ಹಾಡನ್ನು ಎಂಜಾಯ್ ಮಾಡ್ತಾರೆ ಅಷ್ಟೇ. ಚಲತ್ ಮುಸಾಫಿರ್ ಅಂದರೆ ಪ್ರಯಾಣ ಮಾಡುವ ಒಬ್ಬ ಯಾತ್ರಿಕನಾಗಿ ಇಲ್ಲಿ ರಾಜ್ ಕಪೂರ್ ಅವರು ಒಬ್ಬ ಗಾಡಿ ಓಡಿಸುವ ಯುವಕನಾಗಿ ಕಾಣಿಸ್ಕೋತಾರೆ. ಇನ್ನು ಪಿಂಜಡೆ ವಾಲಿ ಮುನಿಯ ಅಂದರೆ ಪಂಜರದಲ್ಲಿ ಬಂಧಿಯಾಗಿರುವಂಥ ಒಂದು ಹಕ್ಕಿ, ಅದು ಯಾರಪ್ಪ ಅಂದರೆ ವಹೀದಾ ರೆಹಮಾನ್. ಅಂದರೆ ಈ ಪ್ರಯಾಣಿಸುವ ಯಾತ್ರಿಕ ಪಂಜರದಲ್ಲಿ ಬಂಧಿಯಾಗಿರುವ ಒಂದು ಹಕ್ಕಿಯ ಮೇಲೆ ಮೋಹಗೊಳ್ತಾನೆ ಅನ್ನುವ ಒಂದು ಪ್ರತಿಮೆಯನ್ನು ಇಟ್ಕೊಂಡು ಈ ಹಾಡನ್ನು ಅತ್ಯಂತ ಸುಂದರವಾಗಿ ಶೈಲೇಂದ್ರ ಅವರು ಬರೆದಿದ್ದಾರೆ. ಅಷ್ಟೇ ಸುಂದರವಾಗಿ ಶಂಕರ್ ಜೈಕಿಶನ್ ಅವರು ಅಪರೂಪದ ಸಂಯೋಜನೆಯನ್ನು ಮಾಡಿದ್ದಾರೆ. ಇನ್ನು ಮನ್ನಾಡೆಯವರಂಥ ಗಾಯಕರಿಂದ ಮಾತ್ರ ಇಂಥದ್ದೊಂದು ಹಾಡನ್ನು ಹಾಡೋದಕ್ಕೆ ಸಾಧ್ಯ. ಹಾಗಾಗಿ ಈ ಗೀತೆ ಇವತ್ತಿಗೂ ಅಮರವಾಗಿದೆ. ನೋಡಿ, ನೀವು ಉತ್ತರ ಭಾರತದ ಕಡೆ ಯಾವುದಾದ್ರೂ ಮದುವೆಗಳಿಗೆ ಹೋಗಿದ್ದರೆ ಅಥವಾ ಶುಭ ಸಮಾರಂಭಗಳಿಗೆ ಹೋಗಿದ್ದರೆ ಅಲ್ಲಿ ಮೈಕ್ ಸೆಟ್ ಆಗಲಿ ಅಥವಾ ಆರ್ಕೆಸ್ಟ್ರಾ ಆಗಲಿ ಇದ್ದರೆ ಕೊನೆಯಲ್ಲಿ ಈ ಹಾಡನ್ನು ಹಾಡಲೇಬೇಕು. ಈ ಹಾಡನ್ನು ಹಾಡದೆ ಇದಕ್ಕೆ ಕುಣಿದೆ ಅಲ್ಲಿ ಆ ಮದುವೆ ಸಮಾರಂಭಗಳು ಮುಕ್ತಾಯವೇ ಆಗೋದಿಲ್ಲ ಅಂತ ಅದನ್ನು ನೋಡಿದವರು ಹೇಳ್ತಾರೆ. ಶೈಲೇಂದ್ರ ಅವರು ಸ್ವತಃ ಚಿತ್ರ ಸಾಹಿತಿಯಾಗಿದ್ದರೂ ಸಹ ಈ ಚಿತ್ರದಲ್ಲಿ 2 ಹಾಡುಗಳನ್ನು ಹಜರತ್ ಜೈಪುರಿ ಅವರಿಂದ ಬರೆಸ್ತಾರೆ. ಮಿಕ್ಕ ಹಾಡುಗಳನ್ನು ತಾವೇ ಬರೀತಾರೆ. ಎಲ್ಲ ಹಾಡುಗಳು ಯಶಸ್ಸನ್ನು ಕಾಣುತ್ತೆ. ಚಿತ್ರ ಕೂಡ ಪ್ರಶಸ್ತಿಯನ್ನು ಗಳಿಸುತ್ತೆ. ಆದರೆ ಪ್ರೇಕ್ಷಕರಿಗೆ ಚಿತ್ರ ಇಷ್ಟವಾಗದೇ ಇದ್ದಿದ್ದರಿಂದಾಗಿ ಬಾಕ್ಸ್ ಆಫೀಸ್ನಲ್ಲಿ ಸೋಲನ್ನು ಅನುಭವಿಸಿ ಶೈಲೇಂದ್ರ ಅವರ ಜೀವಕ್ಕೆ ಕುತ್ತು ತರುತ್ತೆ. ಆದರೆ ಇವತ್ತಿಗೂ ಸಹ ತೀಸರಿ ಕಸಮ್ ಚಿತ್ರವನ್ನು ಹಿಂದಿ ಚಿತ್ರರಂಗದ ಒಂದು ಮೈಲಿಗಲ್ಲು ಅಂತ ಚಿತ್ರಪಂಡಿತರು ಪರಿಗಣಿಸ್ತಾರೆ. ಜೊತೆಗೆ ಒಂದು ಶ್ರೇಷ್ಠ ಚಿತ್ರವಾಗಿ ಅದು ವಿಮರ್ಶಕರ ಒಂದು ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದೆ ಅಂತ ಹೇಳಿ ಇಂಥದ್ದೇ ಸ್ವಾರಸ್ಯಕರವಾದ ಜಗತ್ತಿನ ಚಿತ್ರರಂಗದ ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಮತ್ತೆ ಬರ್ತೀನಿ. ನಮಸ್ಕಾರ.